ನಮಸ್ತೆ ವೀಕ್ಷಕರೇ, ಆತ್ಮೀಯ ಪ್ರಗತಿ ಟಿವಿ ವೀಕ್ಷಕರಿಗೆಲ್ಲರಿಗೂ ಸುಗ್ಗಿ ಹಬ್ಬ ಸಂಕ್ರಾಂತಿಯ ಶುಭಾಶಯಗಳು. ಸೊ ನೀವು ನನ್ನ ಹಿಂದೆ ನೋಡ್ಕೋತಾ ಇದ್ದಂಗೆ ನೀವು ಅನ್ಕೋತಾ ಇದ್ದೀರಾ, ಸೊ ಯಾವುದೋ ಒಂದು ಬೇರೆ ಪ್ಲೇಸಲ್ಲಿ ನಾನಿದ್ದೀನಿ. ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ಎಲ್ಲರ ಮನೆಯಲ್ಲೂ ಸಹ ಸಡಗರ ಸಂಭ್ರಮ ತುಂಬಿ ತುಳುಕ್ತಾ ಇರುತ್ತೆ. ಆದರೆ ಇದು ಸ್ಪೆಷಲ್, ಹೌದು, ಶಾಲೆಯಲ್ಲಿ ಸುಗ್ಗಿ ಸಂಕ್ರಾಂತಿ ಸಂಭ್ರಮವನ್ನು ಆಚರಣೆ ಮಾಡಲಾಗ್ತಾ ಇದೆ. ಸೊ ಎಷ್ಟರ ಮಟ್ಟಿಗೆ ಹೇಗೆಲ್ಲ ಆಚರಣೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ, ಬನ್ನಿ. ಸೊ ವೀಕ್ಷಕರೇ, ಬನ್ನಿ ಈಗ ಒಳಗೆ ಹೋಗೋಣ. ಎಷ್ಟು ಮಟ್ಟಿಗೆ ಯಾವ ರೀತಿಯಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ. ಆ್ಯಂಡ್ ಹಬ್ಬ ಅಂದ ತಕ್ಷಣ ತಳಿರು ತೋರಣ ಇಲ್ಲದೆ ಯಾವ ಹಬ್ಬನೂ ಕಂಪ್ಲೀಟ್ ಆಗಲ್ಲ. ಸೊ ಎಂಟ್ರೆನ್ಸ್, ನೀವು ಶಾಲಾ ಎಂಟ್ರೆನ್ಸ್ಗೆ ಬರ್ತಾ ಇದ್ದಂಗೆ ಇಲ್ಲಿ ತಳಿರು ಮತ್ತು ತೋರಣನ ಕಟ್ಟಿರೋದನ್ನು ನೀವು ಗಮನಿಸಬಹುದು. ಓಕೆ, ಎಸ್, ಈಗ ನೀವು ಗಮನಿಸ್ತಾ ಇದ್ದೀರಾ, ಮಾವಿನ ಸೊಪ್ಪನ್ನು ಕಟ್ಟಲಾಗಿದೆ. ಆ್ಯಂಡ್ ಸೊ ಬಾಳೆಕಂದು ಹಾಗೆ ಮಾವಿನ ಸೊಪ್ಪು ಇದೆಲ್ಲದನ್ನು ಕೂಡ ಕಟ್ಟಿ ಬರ್ತಕ್ಕಂಥವ್ರಿಗೆ ಇದೊಂದು ವೆಲ್ಕಮ್ ಮಾಡೋ ರೀತಿ. ಇದು ಹಬ್ಬ ಅಂದ ತಕ್ಷಣ ನಮ್ಮಲ್ಲಿ ತಳಿರು ತೋರಣ ಇಲ್ಲದೆ ಯಾವ ಹಬ್ಬನೂ ಸಹ ಅದು ಕಂಪ್ಲೀಟ್ ಆಗಲ್ಲ. ಆ್ಯಂಡ್ ದೆನ್ ಜಸ್ಟ್ ಇಲ್ಲಿ ಟರ್ನ್ ಮಾಡಿದ್ರೆ ಸ್ವಲ್ಪ ಇಲ್ಲಿ ಈ ಕಡೆ ಒಂದು ಮಂಡಲವನ್ನು ರಚನೆ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಏನೋ ಒಂದು ಕಾರ್ಯಕ್ರಮ ತುಂಬ ದೊಡ್ಡದಾಗೇ ಇರುತ್ತೆ. ಖಂಡಿತವಾಗ್ಲೂ ಈ ಮಂಡಲದಲ್ಲಿ ಯಾವ ಒಂದು ಕಾರ್ಯಕ್ರಮ ಆಮೇಲೆ ಮಾಡ್ತಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಆ್ಯಂಡ್ ಫಸ್ಟ್ ಈಗ ಒಳಗಡೆ ಹೋಗೋಣ. ಸೊ ನಾವು ಒಳಗಡೆ ಹೋಗ್ತಾ ಇದ್ದಂಗೆ ಶ್ರೀ ಗುರುಕುಲ್ ಶಾಲೆಯ ಒಂದು ಪೋಸ್ಟರನ್ನು ನೀವು ನೋಡಬಹುದು. ಇದು ನಮ್ಮ ಜಾತ್ರೆ ನಮ್ಮ ಸೊಗಡು ಅಂತ ಹೇಳಿ ಮಾಡ್ತಾ ಇರೋವಂಥ ಒಂದು ನಿಟ್ಟಿನಲ್ಲಿ ಇರೋವಂಥದ್ದು. ಜೊತೆಗೆ ಆ ಕಡೆ ಈ ಕಡೆ ಬೊಂಬೆಗಳನ್ನು ಇರಿಸಲಾಗಿದೆ. ಆ್ಯಂಡ್ ಈಗ ಶಾಲಾ ಆವರಣಕ್ಕೆ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ವಾವ್ ಅನ್ನೋ ರೀತಿಯಲ್ಲಿ ಡೆಕೋರೇಷನ್ ಅಂತೂ ಸಕ್ಕತ್ತಾಗಿ ಮಾಡಲಾಗಿದೆ. ಹಾಗೆ ಇಲ್ಲಿ ಸ್ಟಾಲ್ಸ್ಗಳನ್ನು ಕೂಡ ಹಾಕಲಾಗಿದೆ. ಸೊ ನೋಡ್ತಾ ಇದ್ದೀರಾ, ಎಲ್ಲವೂ ಕೂಡ ಅದ್ಭುತವಾಗಿ ನೀವು ಗಮನಿಸ್ತಾ ಇದ್ದೀರಾ. ಸ್ವದೇಶಿ ಸ್ವಾದ ಅನ್ನೋಂಥ ಒಂದು ಹೆಸರಲ್ಲಿ ಒಂದು ಸ್ಟಾಲ್ ಇದೆ. ಸೊ ಸುಮಾರು ಒಂದು 3 ಭಾಗಗಳಲ್ಲಿ ಸ್ಟಾಲ್ಸ್ಗಳನ್ನು ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಇನ್ನು ಮುಂದೆ ಹೋಗೋಣ, ಎಷ್ಟರ ಮಟ್ಟಿಗೆ ಯಾವ ರೀತಿಯಾಗಿ ಅಲಂಕಾರ ಆಗಿದೆ. ಸೊ ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ಇಡೀ ಶಾಲೆಯ ಮಕ್ಕಳು ಮಿಂದೆದ್ದಿದ್ದಾರೆ. ಹಾಗೆ ನಾವಿಲ್ಲಿ ಎಂಟ್ರೆನ್ಸಿಗೆ ಬಂದಿದ ತಕ್ಷಣ ಒಂದು ಆಟೋನ ಗಮನಿಸ್ಬೋದು. ಅದಕ್ಕೆ ದೇಸಿಯಾಗಿ ಅಲಂಕಾರ ಮಾಡಲಾಗಿದೆ. ಸೊ ಅಲಂಕಾರ ಮಾಡಿ ಈ ಒಂದು ಆಟೋನ ಇಲ್ಲಿ ನಿಲ್ಲಿಸಲಾಗಿದೆ. ಸೊ ಇನ್ನು ಮುಂದೆ ಹೋಗೋಣ, ಎಷ್ಟರ ಮಟ್ಟಿಗೆ ಅಲಂಕಾರವನ್ನು ಮಾಡಲಾಗಿದೆ ಇದೆಲ್ಲದನ್ನು ನೋಡ್ತಾ ಹೋಗೋಣ. ಶಾಲಾ ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚುತ್ತಾ ಇದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ನೀವು ಗಮನಿಸಬಹುದು. ಹಾಗೆ ಮತ್ತೆ ಇಲ್ಲೊಂದು ಗಾಡಿನ ನೀವು ಗಮನಿಸಬಹುದು. ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಇದನ್ನು ಸಹ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಇನ್ನು ಮುಂದೆ ಹೋಗೋಣ. ಹಬ್ಬ ಅಂದ ತಕ್ಷಣ ನಾನು ಆಗಲೇ ಹೇಳಿದಾಗೆ ಸುಗ್ಗಿ ಹಬ್ಬ, ರೈತರು ತಾವು ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಳನ್ನು ರಾಶಿ ಹಾಕಿ ಮಾಡುವಂಥ ಹಬ್ಬ ಆಗಿದೆ. ಸೊ ಇಲ್ಲಿ ಒಂದಷ್ಟು ಡೆಕೋರೇಷನ್ಸ್ನ ಮಾಡಲಾಗಿದೆ. ಈ ಒಂದು ಡೆಕೋರೇಷನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. ಸೊ ಇಲ್ಲಿ ಬಂದು ಎಲ್ಲರೂ ಫೋಟೋಗಳನ್ನು ತಕ್ಕೊಳ್ಳೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಇದಾದ ನಂತರ ನಾವು ಬಲಗಡೆ ನೋಡೋದಾದರೆ, ಎಸ್ ವೀಕ್ಷಕರೇ, ಸೊ ಇಲ್ಲಿ ದೇವರನ್ನು ಕರೆಸ್ತಾ ಇರೋವಂಥ ನಿಟ್ಟಿನಲ್ಲಿ ದೇವರ ಆಸನಕ್ಕೆ ಇಲ್ಲಿ ರೆಡಿ ಮಾಡಲಾಗಿದೆ. ಆ್ಯಂಡ್ ದೆನ್ ಇಲ್ಲಿ ಎಸ್ ಹೋರಿಗಳು, ಹಸುಗಳನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಆ್ಯಂಡ್ ಅದ್ರ ಪಕ್ಕ ಎತ್ತಿನ ಗಾಡಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ಒಂದು ರೀತಿಯಾಗಿ ಅಲಂಕಾರ ಅಂತ ಹೇಳಿ ಬಂದಾಗ, ಸಂಕ್ರಾಂತಿ ಅಂತ ಹೇಳಿ ಬಂದಾಗ ಇದು ಇರಲೇಬೇಕಾಗುತ್ತೆ. ಸೊ ಹಸುಗಳೇ ಸಂಕ್ರಾಂತಿಗೆ ಮೆರುಗನ್ನು ನೀಡೋ ಅಂಥದ್ದು. ಸೊ ಹಾಗಾಗಿ ಇಲ್ಲಿ ಹಸುಗಳನ್ನು ಸಹ ಇರಿಸಿರೋವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಾ. ಅದಾದ ನಂತರ ಪಕ್ಕದಲ್ಲಿ ಎತ್ತಿನ ಗಾಡಿಗೆ ಡೆಕೋರೇಷನನ್ನು ಮಾಡಿ ಅದನ್ನು ಸಹ ಇಲ್ಲಿ ಇರಿಸಲಾಗಿದೆ. ಆ್ಯಂಡ್ ಫೈನಲಿ ನಾವು ಈ ಕಡೆ ಬಂದಾಗ ಭತ್ತದ ರಾಶಿ, ರಾಗಿ ರಾಶಿ, ಹಾಗೆ ಅವರೆಕಾಯಿ ಮತ್ತು ಕಡಲೆಕಾಯಿ ಹಾಗೆ ಗೆಣಸು ಇದಿಷ್ಟನ್ನು ರಾಶಿ ಹಾಕಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡಲಾಗಿದೆ. ಆ್ಯಂಡ್ ಅಫ್ಕೋರ್ಸ್ ಕಬ್ಬೆಲ್ಲ ಹಾಕಿ ತುಂಬ ಚೆನ್ನಾಗಿ ಡೆಕೋರೇಷನ್ ಅಂತ ಹೇಳಿ ಬಂದಾಗ ಡೆಕೋರೇಷನ್ನ ಇಲ್ಲಿ ಮಾಡಲಾಗಿದೆ. ಸೊ ರಾಶಿಯನ್ನು ಹಾಕಿ
ಪೂಜೆಯನ್ನು ಮಾಡೋದಕ್ಕೆ ಇಲ್ಲಿ ಎಲ್ಲ ರೀತಿಯಾದಂಥ ತಯಾರಿಯನ್ನು ನಡೆಸ್ಕೊಳ್ಳಲಾಗಿದೆ. ಅದಾದ ನಂತರ ನಾವು ಮುಂದೆ ಹೋಗಿ ನೋಡೋದಾದರೆ, ಸೊ ನೋಡಿ, ಈಗ ಒಂದು ತುಳಸಿ ಕಟ್ಟೆ, ಮನೆ ಅಂತ ಹೇಳಿ ಬಂದಾಗ ಮನೆ ಮುಂದೆ ಒಂದು ತುಳಸಿ ಕಟ್ಟೆ ಇರುತ್ತೆ. ಇಲ್ಲೂ ಸಹ ಅದೇ ರೀತಿಯಾಗಿ ಸಗಣಿಯನ್ನು ಹಾಕಿ ಅಚ್ಚುಕಟ್ಟಾಗಿ ರಂಗೋಲಿಯನ್ನು ಹಾಕಿ ಒಂದು ತುಳಸಿ ಕಟ್ಟೆಯನ್ನು ಇಲ್ಲಿ ರೆಡಿ ಮಾಡಿ ಇಡಲಾಗಿದೆ. ಸೊ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಬರ್ತಕ್ಕಂಥ ಪೇರೆಂಟ್ಸು ಹಾಗೆ ಮಕ್ಕಳು ಎಲ್ಲರೂ ಸಹ ಫೋಟೋ ಸೆಷನ್ನಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಯಾಕೆಂದರೆ ಅಲಂಕಾರ ಅಷ್ಟು ಚೆನ್ನಾಗಿದೆ, ಅಷ್ಟು ಸಖತ್ತಾಗಿದೆ. ಸೊ ನೆಕ್ಸ್ಟ್ ಬಲಭಾಗದಲ್ಲಿ ನೋಡೋದಾದರೆ ಒಂದು ಬಾವಿಯನ್ನು ನೀವು ಗಮನಿಸಬಹುದು. ಸೊ ಹಳ್ಳಿ ಅಂದರೆ ಬಾವಿ ಇರುತ್ತೆ, ಲೈಕ್ ಈ ಥರ ತುಳಸಿ ಕಟ್ಟೆ ಇರುತ್ತೆ. ಒಟ್ಟಾರೆಯಾಗಿ ಹಳ್ಳಿ ಸಾಮಗ್ರಿಗಳು, ಹಳ್ಳಿ ಜೀವನ, ಹಳ್ಳಿ ವಾತಾವರಣ ಹೆಂಗಿರುತ್ತೆ ಇದೆಲ್ಲದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಎಸ್, ಬಾವಿ ನೋಡ್ತಾ ಇದ್ದೀರಾ, ಇದು ಮಾನವ ನಿರ್ಮಿತ ಬಾವಿ, ಡೆಕೋರೇಷನ್ಗೆ ಅಂತ ಹೇಳಿ ಇಟ್ಟಿರೋವಂಥದ್ದು. ಹಾಗೆ ಮುಂದೆ ಹೋಗೋಣ. ಸೊ ಇನ್ನು ಎಷ್ಟು ಮಟ್ಟಿಗೆ ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ, ಮಕ್ಕಳು ಎಲ್ಲರೂ ಸಹ ಕುಣಿದು ಕುಪ್ಪಳಿಸ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಅದಾದ ನಂತರ ನಾವು ಮುಂದೆ ಹೋಗೋಣ. ಆ್ಯಂಡ್ ಇಲ್ಲೂ ಸಹ ಎಸ್, ಇಲ್ಲೂ ಸಹ ಒಂದು ಶ್ರೀ ಗುರುಕುಲ ಜ್ಞಾನ ಕುಟೀರ ಅಂತ ಹೇಳಿ ಮಾಡಿದ್ದಾರೆ. ಶ್ರೀ ಗುರುಕುಲ ಜ್ಞಾನ ಕುಟೀರದ ನೀವು ಗಮನಿಸ್ತಾ ಇದ್ದೀರಾ. ಅಂದರೆ ಹಿಂದಿನ ಕಾಲದಲ್ಲಿ ಒಂದು ಕುಟೀರ ಅಂತ ಹೇಳಿ ಬಂದಾಗ ಅದು ಯಾವ ಥರ ಇರ್ತಾ ಇತ್ತು ಅಂತ ಹೇಳಿ ನಾವು ಇದರಲ್ಲಿ ನೋಡಬಹುದಾಗಿದೆ. ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಆ್ಯಂಡ್ ದೆನ್ ಪಕ್ಕ ಬಂದರೆ ಹಳ್ಳಿಯಲ್ಲಿ ನಾವು ಬಳಸ್ತಾ ಇದ್ದಂತಹ ಸಾಮಗ್ರಿಗಳು ಏನಿದೆ, ಒಳಕಲ್ಲಾಗಿರ್ಬಹುದು, ಬೀಸೋ ಕಲ್ಲಾಗಿರ್ಬೋದು, ಕುಟ್ಟೋ ಕಲ್ಲಾಗಿರಬಹುದು, ರಾಗಿ ಕಲ್ಲಾಗಿರ್ಬೋದು, ಆ್ಯಂಡ್ ಶಾವಿಗೆ ಒತ್ತೋದು ಆಗಿರಬಹುದು, ಒಲೆ ಆಗಿರ್ಬೋದು, ಮಣ್ಣಿನ ಒಲೆ ಆಗಿರ್ಬೋದು, ಒಂದು ಒಲೆ ಆಗಿರ್ಬೋದು, ಎರಡು ಒಲೆ ಆಗಿರ್ಬೋದು, ಸೊ ಮಣ್ಣಿನ ಮಡಕೆ ಆಗಿರ್ಬೋದು, ಇದೆಲ್ಲದನ್ನು ಇಲ್ಲಿ ಅಲಂಕಾರ ಮಾಡಿದ್ದಾರೆ. ಅದನ್ನೆಲ್ಲದನ್ನು ಕೂಡ ಡಿಸ್ಪ್ಲೇಗಿಟ್ಟು ಅಲಂಕಾರ ಮಾಡಿದ್ದಾರೆ. ಆ್ಯಂಡ್ ಫೈನಲಿ ನಾವು ನೋಡಿದ ತಕ್ಷಣ ಹಳ್ಳಿ ಅಂದಮೇಲೆ ಕೋಳಿ ಇರಲೇಬೇಕು. ಕೋಳಿನೂ ಸಹ ಇಲ್ಲಿ ತಗೊಂಡು ಬಂದು ಇರಿಸಲಾಗಿದೆ. ಒಟ್ಟಾರೆಯಾಗಿ ಹಳ್ಳಿಯಲ್ಲಿ ಎಷ್ಟು ಮಟ್ಟಿಗೆ ಹೇಗೆ ಸುಗ್ಗಿ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾರೆ, ಅದೇ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಸಂಕ್ರಾಂತಿಯನ್ನು ಆಚರಣೆ ಮಾಡೋದು ಅದು ಗುರುಕುಲ್ ಶಾಲೆಯಲ್ಲಿ ಇವತ್ತಿನ ದಿನ ನಡೀತಾ ಇದೆ. ತುಮಕೂರಿನ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದು ಅಂತ ಹೇಳಿ ಪೋಷಕರ ಮೆಚ್ಚುಗೆಗೆ ಪಾತ್ರರಾಗಿರುವಂತಹ ಶ್ರೀ ಗುರುಕುಲ್ ಶಾಲೆ ಇವತ್ತಿನ ದಿನ ಸಂಕ್ರಾಂತಿ ಸಂಭ್ರಮದಲ್ಲಿ ಮಿಂದೆದ್ದಿದೆ. ಎಲ್ಲರೂ ಸಹ ನೀವು ಗಮನಿಸಬಹುದು ಎಷ್ಟು ಚೆನ್ನಾಗಿ ಹಬ್ಬದ ವಾತಾವರಣದಲ್ಲಿ ಮಿಂದೆದ್ದಿದ್ದಾರೆ ಅಂತ ಹೇಳಿ ನಾನು ಕೂಡ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಎಸ್, ಇದಾದ ನಂತರ ಮತ್ತೆ ಯಾವ ಯಾವ ಕಾರ್ಯಕ್ರಮಗಳಿದೆ ಇದೆಲ್ಲದನ್ನು ಸಹ ನೋಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ಶ್ರೀ ಗುರುಕುಲ್ ಶಾಲೆಯಲ್ಲಿ ಎಷ್ಟು ಸಂಭ್ರಮ ಸಡಗರದಿಂದ ಸುಗ್ಗಿ ಸಂಕ್ರಾಂತಿ ಸೆಲೆಬ್ರೇಷನ್ ನಡೀತಾ ಇದೆ ಅಂತ ಹೇಳಿ ನೀವು ಕೂಡ ಗಮನಿಸಿದ್ರಿ. ಹಾಗೆ ಮಧು ಜೈನ್ ಸರ್ ನನ್ನೊಟ್ಟಿಗಿದ್ದಾರೆ, ರಶ್ಮಿ ಮೇಡಮ್ ಇದ್ದಾರೆ, ಸೊ ಹಾಗೆ ಅವರ ಸುಪುತ್ರನೂ ಕೂಡ ಇದ್ದಾರೆ. ಬನ್ನಿ ಮಾತನಾಡ್ಸೋಣ. ಸರ್ ನಮಸ್ತೆ. ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮೊದಲಾಗಿ ನಮ್ಮದು ಅಷ್ಟೇ ಸಂಕ್ರಾಂತಿ ಹಬ್ಬದ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೇಡಮ್. ಈ ಸಡಗರನ್ನೆಲ್ಲ ನೋಡ್ತಾ ಇದ್ರೆ ಹೇಗೆ ಅನ್ನಿಸ್ತಾ ಇದೆ ಸರ್? ಪ್ರಿಪ್ರೇಷನ್ ಎಲ್ಲ ಎಷ್ಟು ದಿನದ್ದು? ಸೊ ಕಳೆದ ಬಾರಿ ಇದೇ ಥರ ಆಚರಣೆ ಆಗಿತ್ತಾ, ಹೇಗೆ ಅಂತ ಹೇಳಿ ಸರ್? ಮ್ಯಾಮ್, ಇದು 5 ವರ್ಷದಿಂದೇ ಮಾಡಿದ್ವಿ. 5 ವರ್ಷಕ್ಕೆ ಒಂದು ಸತಿ ಅಂತ ರಥ ಅನ್ನೋದು ಮಾಡ್ಕೊಂಡಿದ್ದೀವಿ. ಅಂದರೆ ದೇವ್ರನ್ನ ಪಲ್ಲಕ್ಕಿಲಿ ತೊಗೊಂಡು ಬರ್ತೀವಿ. ಹೋದ ಸತಿ ರಥದಲ್ಲಿ ಕರ್ಕೊಂಡು ಬಂದಿದ್ವಿ, ಈ ಸತಿ ಪಲ್ಲಕ್ಕಿ ಲಕ್ಷ್ಮೀ ರಂಗನಾಥ ಸ್ವಾಮಿನ ಪಲ್ಲಕ್ಕಿಲಿ ಕರ್ಕೊಂಡು ಬರ್ತೀವಿ. ಅಂದರೆ ಅದಕ್ಕೆ ಆದಂಥ ಒಂದು ಮಹತ್ವ ಇದೆ. ಆ ರೀತಿ ಕರ್ಕೊಂಡ್ಬಂದು ಪಲ್ಲಕ್ಕಿಲಿ ಕರ್ಕೊಂಡ್ಬಂದು ಇಲ್ಲಿ ಇಟ್ಟು ಪೂಜೆ ಮಾಡಿ ಅದೊಂದಕ್ಕೆ ವಿಧಿವಿಧಾನಗಳಿದ್ದಾವೆ. ವೀರಭದ್ರ ಸ್ವಾಮಿ ಕುಣಿತ ಇದೆ, ಅದೇ ನಮ್ಮ ಮಕ್ಕಳು ಮಾಡ್ತಿದ್ದಾರೆ. ಅದೆಲ್ಲ ಮಾಡಿದ್ಮೇಲೆ ಈ ಕಡೆ ಬಂದು ಕರ್ಕೊಂಡು ಬಂದು ಪೂಜೆ ಮಾಡಿ ನೆಕ್ಸ್ಟ್ ಓಪನಿಂಗ್ ಅನ್ನಂಗೆ. ಅಂದರೆ ಸುಗ್ಗಿ ಅನ್ನೋದು ಶುರು ಆಗೋದು ಒಂಥರ ಹೆಂಗಾಗಿದೆ ಅಂದರೆ ನಮ್ಮ ಶಾಲೆಯಿಂದನೇ ಶುರು ಆಗಲಿ ಅನ್ನೋದು ನಮ್ಮ ಆಸೆ. ಸೊ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಇದಕ್ಕೆಲ್ಲ ಪ್ರಿಪ್ರೇಷನ್ ಎಷ್ಟು ದಿನದ ಹಿಂದಿನಿಂದನೂ ಸಹ ಈ ಪ್ಲಾನಿಂಗ್ಸ್ ಎಲ್ಲ ಆಗಿದೆ ಅಂತ ಹೇಳಿ ಸರ್? ಮೇಡಮ್, ಮೊದಲೇ ಹೇಳಿದ್ದೆ ನಿಮಗೆ, ಗಣೇಶ ಚತುರ್ಥಿಗೆ ಬಂದಾಗ ಹೇಳಿದ್ದೆ, ಇದು ಮತ್ತು ಆಗಸ್ಟ್ 15 ಬಂದಾಗಲೂ ಹೇಳಿದ್ದೆ. ಇದೆಲ್ಲ ಪೇಪರ್ ವರ್ಕ್ ಆಗುತ್ತೆ ಮೇಡಮ್. ಪೇಪರ್ ವರ್ಕ್ ಆಗಿ 2 ದಿವಸದಲ್ಲಿ ಆಲ್ಮೋಸ್ಟ್ ಎಲ್ಲ ಫಿನಿಶ್ ಆಗಿರುತ್ತೆ. ಹಿಂದೆ ನೋಡ್ತಿರ್ಬೋದು, ಹಟ್ಟು ಅಂದರೆ ಗುಡಿಸ್ಲು ಥರ ಮಾಡಿದ್ದಾರೆ. ಅದಕ್ಕೆ ಶ್ರೀ ಗುರುಕುಲ್ ಜ್ಞಾನ ಅಂತ ಇಟ್ಟಿದ್ದಾರೆ, ಜ್ಞಾನ ದೇಗುಲ ಅನ್ನಂಗೆ ಇಟ್ಟಿದ್ದಾರೆ. ಅದೆಲ್ಲ ಒಂಥರ ಟೀಮ್ ವರ್ಕ್. ಇದು ಮಾಡೋಣ ಒಬ್ಬೊಬ್ರಿಗೆ ಐಡಿಯಾ ತೊಗೊಂಡು ಒಬ್ಬೊಬ್ಬರು ಒಂದೊಂದು ಶುರು ಮಾಡಿಕೊಂಡು ಅದೊಂಥರ ಬಿಲ್ಡಪ್ ಆಗುತ್ತೆ ಮೇಡಮ್. ಇದು ಈಗ
ಸ್ಟಾಲ್ಸ್ಗಳೆಲ್ಲ ಇದೆ ಅಲ್ವಾ, ಔಟರ್ಸ್ಗೆಲ್ಲ ಪರ್ಮಿಷನ್ ಇದೆಯಾ ಅಥವಾ ಶಾಲಾ ಮಕ್ಕಳು ಮತ್ತು ಪೇರೆಂಟ್ಸ್ಗೆ ಮಾತ್ರನಾ, ಹೇಗೆ ಅಂತ ಹೇಳಿ? ಮೇಡಮ್ ನಾವೊಂದು ಮಾಡ್ಕೊಂಡ್ವಿ 60-40% ಅಂತ. 40% ನಮ್ಮ ಶಾಲೆ ಹುಡುಗರು, 60% ಆಚೆ ಇರೋರ್ಗೂ ಕೊಡಬೇಕು ಅಂತ. ಎಲ್ಲ ಸ್ಟಾರ್ಟಪ್ ಕಂಪ್ನಿಗಳೇ, ಎಲ್ಲ ಏನು ಪ್ರೊಫೆಷನಲ್ ಅಲ್ಲ, ಈಗ ಬೆಳೀತಿರೋರಿಗೆ ನನಗೆ ಮಾಡ್ಕೊಂಡ್ವಿ ನಾವು. ಅವ್ರುಗಳ್ನೇ ನಾವು ಒಂದು ಇದಕ್ಕಿಂತ ತುಂಬಾ ಬಂದಿದ್ವು ನಮಗೆ. ಅದರಲ್ಲಿ ಯಾರು ಬೇಕು ಅನ್ನೋದು ನೋಡಿಕೊಂಡು ಅವ್ರಿಗೆ ಮಾತ್ರ ಕೊಟ್ಟಿದ್ದೀವಿ ಮೇಡಮ್. ಅಂದರೆ ಪ್ರೊಫೆಷನಲ್ ಇರ್ತಾರಲ್ಲ ಅವ್ರಿಗೇನಿಲ್ಲ, ಸ್ಟಾರ್ಟಪ್ ಕಂಪ್ನಿ ಅಂತ ಮಾಡ್ತಿರ್ತಾರೆ. ಎಗ್ಲೆಸ್ ಕೇಕ್ ಅಂತ ಮಾಡಿದ್ದಾರೆ, ಅದು ಕೊಟ್ಟಿದ್ದೀವಿ. ಇನ್ನೂ ಒಂದು ಹೋಮ್ ಮೇಡ್ ಪಿಕಲ್ಸ್ ಅಂತ ಮಾಡಿದ್ದಾರೆ, ಅದು ಕೊಟ್ಟಿದ್ದೀವಿ. ರೊಟ್ಟಿ ಅಂತ ಮಾಡಿದ್ದೀವಿ. ಎಲ್ಲ ಅವರವರು ಇನ್ನೂ ಸ್ಟಾರ್ಟಪ್ ಮಾಡ್ತಿರೋರಿಗೆ ಪ್ರೋತ್ಸಾಹಕ್ಕೆ ಅನ್ನಂಗೂ ಆಗುತ್ತೆ, ಜನಗಳಿಗೆ ಜಾಸ್ತಿ ಜನಕ್ಕೆ ಪರಿಚಯ ಆಗುತ್ತೆ, ಅವ್ರ ಬಿಸ್ನೆಸ್ ಚೆನ್ನಾಗಾಗುತ್ತೆ ಅನ್ನೋದು ಒಂದು ದೃಷ್ಟಿಯಿಂದ ಕೊಡ್ತಾ ಇದ್ದೀವಿ ಮ್ಯಾಮ್. ಎಷ್ಟು ದಿನಗಳ ಕಾಲ ಇರುತ್ತೆ ಅಂತ ಹೇಳಿ, ಯಾಕೆಂದರೆ ಇದು ಸಂಭ್ರಮ ಒಂದು ದಿನಕ್ಕೆ ಸೀಮಿತ ಆಗುತ್ತೆ ಅಂದರೆ ಸ್ವಲ್ಪ ಬೇಜಾರಾಗಬಹುದೇನೋ. ನಿಮ್ಮ ಪ್ರಕಾರ ಇದು ಎಷ್ಟು ದಿನಗಳ ಸಂಭ್ರಮ ಅಂತ ಹೇಳಿ ಸರ್? ಮೇಡಮ್ ಖಂಡಿತ. ಸತಿ ಒಂದೇ ದಿವಸ ಆಗಿತ್ತು. ಆವಾಗ ಒಂದು ದಿವಸ ಮಾಡಿದಾಗ ತುಂಬ ಜನ ಹೇಳಿದ್ರು ಒಂದು ದಿವಸ ಮಾಡಿದ್ರೆ ಆಗಲ್ಲ ಅಂತ. ಅದಕ್ಕೆ ಈ ಸತಿ 2 ದಿವಸ ಮಾಡ್ಕೊಂಡ್ವಿ. ಇವತ್ತು ಮತ್ತು ನಾಳೆ ಇರುತ್ತೆ. ನಾಳೆ ಬೆಳಗ್ಗೆ 11 ಗಂಟೆಯಿಂದನೇ ಶುರು ಆಗುತ್ತೆ, 11ರಿಂದ ರಾತ್ರಿ 9 ಗಂಟೆವರೆಗೂ ಇರುತ್ತೆ. ಇವತ್ತು ನಾಳೆ 2 ದಿವಸನೂ ಇರುತ್ತೆ ಮೇಡಮ್ ಇದು. ಫೈನಲಿ ಈಗ ಶಾಲಾ ಮಕ್ಕಳಿಗೆ ಮತ್ತು ಪೋಷಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಸರ್? ಮೇಡಮ್ ಇಂಥದ್ರಲ್ಲಿ ಶಾಲಾ ಮಕ್ಕಳು ಅಂದರೆ ನನ್ನ ಮಕ್ಕಳಿಗೆ ಅಂದರೆ ಪೋಷಕರಿಗೆ ಹೇಳೋದು ಬಯಸೋದೇನು ಅಂದರೆ ಇಂಥದ್ರಲ್ಲಿ ಭಾಗವಹಿಸಿ ಮಕ್ಕಳಿಗೆ ನಮ್ಮ ಏನು ಪರಂಪರೆ ಇತ್ತು ಅದನ್ನು ಪರಿಚಯ ಮಾಡ್ಕೊಳ್ಳಿ. ಬರೀ ಮಾಲ್ಗಳೇ ಅಲ್ಲ, ಈ ಥರನೂ ಅವ್ರನ್ನೂ ಪ್ರೋತ್ಸಾಹಿಸಿ ಆ ಥರದಕ್ಕೆ ಪ್ರೋತ್ಸಾಹ ಕೊಡಿ ಅನ್ನೋದಕ್ಕೆ ಹೇಳೋದು ಬಯಸ್ತೀನಿ ಮ್ಯಾಮ್. ಫೈನ್ ಸರ್, ಥ್ಯಾಂಕ್ ಯು. ಮತ್ತೊಮ್ಮೆ ನಿಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಮೇಡಮ್ ಇದ್ದಾರೆ, ಮೇಡಮ್ನ ಮಾತಾಡಿಸ್ಲಿಲ್ಲ ಅಂದರೆ ಖಂಡಿತ ಆಗಲ್ಲ. ಸೊ ಏನು ಹೇಳ್ತೀರಾ ಮೇಡಮ್, ಇದು ನೋಡ್ತಾ ಇದ್ದೀರಾ, ಈ ಸಂಭ್ರಮ ಸಡಗರದ ಬಗ್ಗೆ ಏನು ಹೇಳ್ತೀರಾ? ಮೇಡಮ್ ಇದನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ನಮ್ಮ ಸ್ಟಾಫ್ ಮುಖದಲ್ಲಿ ಕಾಣಿಸ್ತಾ ಇರೋ ಸಂತೋಷ ಮತ್ತು ನಮ್ಮ ಮಕ್ಕಳಲ್ಲಿ ಕಾಣಿಸ್ತಾ ಇರೋ ಒಂದು ಸಂತೋಷ, ಅದನ್ನು ನೋಡಿ ನಮ್ಗೆ ಆತ್ಮತೃಪ್ತಿಯಾಗಿದೆ. ಸೊ ಈ ವರ್ಷ ನಮ್ಮದೇನು ಬರುವ ಸಂಕ್ರಾಂತಿ ಅಂತ ಏನು ಹೇಳ್ತೀವೋ, ನಮ್ಮ ಒಂದು ಸಂಕ್ರಾಂತಿಯಿಂದ ಒಂದು ಹೊಸತನ, ಹೊಸ ಒಂದು ಅಭಿವೃದ್ಧಿ ಎಲ್ಲರಲ್ಲೂ ಕಾಣಲಿ ಅಂತ ನಾವು ಇದರಲ್ಲಿ ಬಯಸ್ತೇವೆ ಮೇಡಮ್. ಈಗ ಬೇರೆ ಏನಾದರೂ ಕಾರ್ಯಕ್ರಮಗಳ ಆಯೋಜನೆ ಇದೆಯಾ, ಹೇಗೆ ಅಂತ ಹೇಳಿ ಮ್ಯಾಮ್? ಮೇಡಮ್ ಇವಾಗ ನಾವು ಅದೇ ಸರ್ ಹೇಳ್ದಾಗೆ ನಾವು ಪಲ್ಲಕ್ಕಿ ಮುಖಾಂತರ ದೇವ್ರನ್ನ ಕರ್ಕೊಂಡು ಬಂದು ವೀರ್ಗಾಸೆ ಒಂದು ಶೋ ಇದೆ. ಅಂದರೆ ನಾವು ದೇವಸ್ಥಾನದಿಂದ ಪಲ್ಲಕ್ಕಿ ಎತ್ತು ಇಲ್ಲಿವರೆಗೂ ದೇವ್ರನ್ನ ಕರ್ಕೊಂಡು ಬರ್ತೀವಿ. ಅದಾದಮೇಲೆ ಮಧ್ಯದಲ್ಲಿ ಸ್ವಲ್ಪ ಸರ್ಪ್ರೈಸ್ ಆಗಿ ಜನಗಳಿಗೆ ನಮ್ಮ ಟೀಚರ್ಸು, ನಮ್ಮ ಗುರೂಜೀಸು ಕೋಲಾಟ ಆಡಲಿದ್ದಾರೆ. ಸೊ ಇಲ್ಲೇನೇ ಈ ಒಂದು ಮೈದಾನದಲ್ಲೇನೆ ಒಂದು ಕೋಲಾಟ ಆಡ್ತಾರೆ. ಸೊ ಒಂದು ಸಣ್ಣ ಕಲ್ಚರಲ್ ಪ್ರೋಗ್ರಾಮು ಆಗಲಿ ಅಂತ ಅಂದ್ಬಿಟ್ಟು ಅದನ್ನು ನಾವು ಮಾಡ್ಕೊಂಡಿದ್ದೇವೆ. ಈಗ ನಾಳೆನೂ ಈ ಒಂದು ಕಾರ್ಯಕ್ರಮ ಇರೋದ್ರಿಂದ ನಾಳೆ ಏನಾದರೂ ಕಲ್ಚರಲ್ ಪ್ರೋಗ್ರಾಮ್ ಇದೆಯಾ, ಹೇಗೆ ಇವತ್ತು ಮಾತ್ರನಾ, ಹೇಗೆ? ಇಲ್ಲ ಮೇಡಮ್, ನಾಳೆ ಯಾವುದು ಕಲ್ಚರಲ್ ಪ್ರೋಗ್ರಾಮ್ ಇಲ್ಲ. ಇವತ್ತು ನಮ್ಮ ಸಿಬ್ಬಂದಿ ಏನಿದ್ದಾರೆ ಎಲ್ಲರೂ ಸಿಬ್ಬಂದಿಗಳ ಒಡನೆ ಟೈಮ್ ಸ್ಪೆಂಡ್ ಮಾಡಲಿ ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿತ್ತು. ನಾಳೆ ಫ್ಯಾಮಿಲಿ ಟೈಮ್, ಅವರ ಫ್ಯಾಮಿಲಿನ ಕರ್ಕೊಂಡು ಬಂದು ಅವರೂ ಇಲ್ಲಿ ಎಂಜಾಯ್ ಮಾಡಬೇಕು. ಬಿಕಾಸ್ ಪ್ರೊಫೆಷನ್ ಆ್ಯಂಡ್ ಫ್ಯಾಮಿಲಿ ಎರಡೂ ನಾವು ಬ್ಯಾಲೆನ್ಸ್ ಮಾಡಬೇಕು. ಸೊ ನಾಳೆ ಅವ್ರಿಗೆ ಅವರ ಒಂದು ಫ್ಯಾಮಿಲಿ ಟೈಮ್ ಮೇಡಮ್ ಬರಬೇಕು. ಅವರು ಫ್ಯಾಮಿಲಿ ಜೊತೆ ಬರ್ತಾರೆ, ಅವರ ಒಂದು ಪ್ರೆಸೆನ್ಸ್ ಇಲ್ಲಿ ಆ ಥರ ಒಂದು ಮುಖಾಂತರ ನಡೆಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಮತ್ತೊಮ್ಮೆ ನಿಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳಿ ತಿಳಿಸ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಸೊ ಇಷ್ಟು ಚೆನ್ನಾಗಿ ಸಂಭ್ರಮ ಮತ್ತು ಸಡಗರದಿಂದ ಆಚರಣೆ ಮಾಡ್ತಾ ಇರುವಂತಹ ಶ್ರೀ ಗುರುಕುಲ್ ಶಾಲೆಯಲ್ಲಿ ಆಚರಣೆ ಮಾಡಲಾಗ್ತಾ ಇದೆ ಸಂಕ್ರಾಂತಿ ಸುಗ್ಗಿಯನ್ನು. ಹಾಗೆ 2 ದಿನಗಳ ಕಾಲ ಈ ಒಂದು ಆಚರಣೆ ಇದೆ. ಜೊತೆಗೆ ಇವತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರುತ್ತೆ. ಆ್ಯಂಡ್ ದೆನ್ ನಾಳೆ ಪೂರ್ತಿಯಾಗಿ ಔಟರ್ಸ್ಗೆ ಕೂಡ ಒಂದು ಅವಕಾಶವನ್ನು ನೀಡಲಾಗಿದೆ. ಹಾಗೆ ಇನ್ನೂ ಕೂಡ ಕಾರ್ಯಕ್ರಮ ಮುಗ್ದಿಲ್ಲ, ಇನ್ನೂ ಸಹ ಕಾರ್ಯಕ್ರಮಗಳು ಇದ್ದಾವೆ. ಇನ್ನೂ ಏನೇನೆಲ್ಲ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳು ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ, ಬನ್ನಿ. ಎಸ್, ಈ ಒಂದು ಸಂಭ್ರಮದಲ್ಲಿ ಮುಳುಗಿರುವಂತಹ ಒಬ್ಬರು ಪೋಷಕರು ಈಗ ನನ್ನೊಟ್ಟಿಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಶ್ರೀರಾಮ್ ಅಂತ. ಸರ್ ನೀವು ಪೇರೆಂಟ್ ಅಲ್ವಾ? ಇಲ್ಲ ಅಣ್ಣ.
ಓಕೆ, ಸೊ ಹೇಗೆ ಅನ್ನಿಸ್ತಾ ಇದೆ ಸರ್ ಈ ಒಂದು ಕಾರ್ಯಕ್ರಮನ ನೋಡಿದ್ರಿ ಕೂಡ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಕಂಪ್ಲೀಟಾಗಿ ಹಳ್ಳಿ ವಾತಾವರಣ, ಸೇಮ್ ಹಳ್ಳಿಗಳಲ್ಲಿ ಜಾತ್ರೆ ಹೇಗಾಗತ್ತೆ ಅದೇ ಥರ ಇದೆ. ತುಂಬ ಖುಷಿ ಆಗ್ತಿದೆ. ಭಾಳ ವರ್ಷ ಆದಮೇಲೆ ಒಂದು ಜಾತ್ರೆ ಥರದ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆದಾಗ, ಅದು ಸ್ಪೆಷಲಿ ಮಕ್ಕಳಿಗೆ ನಮ್ಮದು ಹಳ್ಳಿ ಸೊಗಡು ಎಲ್ಲ ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೆ ರೈಟ್ ಪ್ಲೇಸ್ ಇದು. ಸೊ ಈ ಥರ ಯುನೀಕಾಗಿ ಬೇರೆ ಯಾವ ಸ್ಕೂಲವರು ಮಾಡಿಲ್ಲ. ಸೊ ಶ್ರೀ ಗುರುಕುಲ್ ಸ್ಕೂಲವರು ಫಸ್ಟ್ ಟೈಮ್, ಮೇ ಬಿ ಲಾಸ್ಟ್ ಟೈಮು ಮಾಡಿದ್ದಾರೆ, ಬಟ್ ನಾವು ಫಸ್ಟ್ ಟೈಮ್ ಅಟೆಂಡ್ ಆಗ್ತಿರೋದು. ಸೊ ಈ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬರ್ತಾ ಇದ್ದಾಗ ಸೊ ನಮಗೂ ಮಕ್ಕಳಿಗೆ ಹೇಳ್ಕೊಡೋಕೆ ಈಸಿ ಆಗುತ್ತೆ, ಮತ್ತು ಚೆರಿಶ್ ಆಗುತ್ತೆ ಓಲ್ಡ್ ಮೆಮೊರೀಸ್. ನಮ್ಮ ಚೈಲ್ಡ್ಹುಡ್ಡಲ್ಲಿ ನಾವು ಜಾತ್ರೆಗಳು ಅಟೆಂಡ್ ಮಾಡ್ತಿದ್ದು ಮೆಮೊರೀಸ್ ಎಲ್ಲ ಚೆರಿಶ್ ಆಗುತ್ತೆ. ಸೊ ಗುಡ್, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಖಂಡಿತ ವಿಸಿಟ್ ಮಾಡಿ, ವಿಸಿಟ್ ಮಾಡಿ ನಿಮ್ಮ ಹಳೆ ಮೆಮೊರೀಸ್ನ ಒಂದ್ಸತಿ ಚೆರಿಶ್ ಮಾಡಿಸಿ. ಓಕೆ, ಮತ್ತೊಬ್ಬರು ಪೋಷಕರು ಈಗ ನನ್ನೊಟ್ಟಿಗಿದ್ದಾರೆ, ಮಾತನಾಡ್ಸೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಮ್ಯಾಮ್, ನನ್ನ ಹೆಸರು ರೂಪಾ ಅಂತ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ? ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ ಶ್ರೀ ಗುರುಕುಲ್ ಶಾಲೆಯಲ್ಲಿ. ನಾವು ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬಸ್ಥರೊಂದಿಗೆ ಮಾತ್ರ ಆಚರಣೆ ಮಾಡ್ತಾ ಇದ್ವಿ, ಆದರೆ ಈಗ ಬೇರೆ ಅಂದರೆ ನಿಮ್ಮ ಮಗುವಿನ ಅವರ ಫ್ರೆಂಡ್ಸ್ ಏನಿರ್ತಾರೆ, ಸೊ ಅವ್ರ ಜೊತೆನೂ ಸಹ ಪೋಷಕರ ಜೊತೆ ಎಲ್ಲ ಆಚರಣೆ ಮಾಡ್ತಿರೋದು ಹೇಗೆ ಅನ್ನಿಸ್ತಿದೆ? ಮ್ಯಾಮ್ ತುಂಬ ಖುಷಿ ಆಗ್ತಾ ಇದೆ. ಶ್ರೀ ಗುರುಕುಲ್ ಶಾಲೆ ತುಂಬ ಚೆನ್ನಾಗಿ ಸಾಂಪ್ರದಾಯಿಕವಾಗಿ ಹಬ್ಬವನ್ನು ಆಚರಿಸ್ತಾ ಇದೆ. ಮಕ್ಕಳಿಗೆಲ್ಲ ತುಂಬ ಖುಷಿ ಇದೆ. ಎಲ್ಲ ಗುರೂಜಿಸು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ತುಂಬ ರಶ್ಮಿ ಗುರೂಜಿಗೂ ಮತ್ತು ಮಧು ಸರ್ಗೂ ತುಂಬ ಧನ್ಯವಾದಗಳು ಮ್ಯಾಮ್. ತುಂಬ ಚೆನ್ನಾಗಿ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ. ಎಲ್ಲ ಪೇರೆಂಟ್ಸ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ರಮೇಶ್ ಅಂತ. ಹೇಗೆ ಅನ್ನಿಸ್ತಾ ಇದೆ ಸರ್ ಈ ಒಂದು ಕಾರ್ಯಕ್ರಮ? ವೆರಿ ಸೂಪರ್. ಮಕ್ಕಳಿಗೆ ಭಾಳ ಒಂದು ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಮುಂದೆ ಎಲ್ಲ ಹುಡುಗರು ಸೇರೋದಕ್ಕೂ ಭಾಳ ಅನುಕೂಲ ಇದೆ. ಸ್ಕೂಲ್ ಹಳ್ಳಿ ವಾತಾವರಣ ಅಂದ್ರೆ ಮಕ್ಕಳಿಗೆ ಗೊತ್ತಿರಲ್ಲ, ಅದನ್ನ ಇಲ್ಲಿ ಸೃಷ್ಟಿ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಹೌದು ಹೌದು ಹೌದು. ಅದ್ರ ಬಗ್ಗೆ ಹೇಳೋದಾದ್ರೆ ಆದರೆ ಇಲ್ಲಿ ಟೌನ್ ಸಿಟಿಲಿ ಅಂದರೆ ಇದು ಹಳ್ಳಿ ವಾತಾವರಣಕ್ಕೆ ಹೊಂದ್ಕೊಂಡಂಗೆ ಮಾಡಿದ್ದಾರೆ. ಭಾಳ ವಂಡರ್ಫುಲ್ ಆಗಿದೆ. ಪ್ರೋಗ್ರಾಮ್ ಭಾಳ ಚೆನ್ನಾಗಿದೆ. ಸ್ಕೂಲ್ ಆರ್ಗನೈಸ್ ಚೆನ್ನಾಗಿ ಮಾಡಿದ್ದಾರೆ. ಮುಂದೆ ಎಲ್ಲ ಹುಡುಗರು ಒಂದು ಅನುಕೂಲ ಆಯ್ತದೆ. ಸೂಪರಾಗಿ ಮಾಡಿದ್ದಾರೆ. ಓಕೆ, ಥ್ಯಾಂಕ್ಸ್. ರೂಪಾ ಅಂತೇಳಿ. ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮ? ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ನಮಗೂ ಖುಷಿಯಾಗಿದೆ. ಬೇರೆ ಯಾವ ಶಾಲೆಯಲ್ಲೂ ಈ ರೀತಿಯಾದಂಥ ಆಚರಣೆ ಇಲ್ಲ. ಹೌದು, ಹೇಗೆ ಅನ್ನಿಸ್ತಿದೆ? ಬೇರೆ ಎಲ್ಲೂ ಈ ಥರ ಮಾಡಿಲ್ಲ. ಈ ಶಾಲೆಯಲ್ಲಿ ಮಾತ್ರ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೂ ತುಂಬ ನೋಡಿ ಖುಷಿಯಾಗುತ್ತೆ. ನಮಗೂ ಬಂದಿಲ್ಲಿ ನನ್ನ ಮಗನೂ ಇಲ್ಲೇ ಓದ್ತಾ ಇರೋದು. ಹಂಗಾಗಿ ಗ್ರೇಡ್ 4 ಅಂತ, ಲೋಚನ್ ಅಂತ, ಇಲ್ಲೇ ಓದ್ತಾ ಇರೋದು. ತುಂಬ ಚೆನ್ನಾಗಿ ಇದೆಲ್ಲ ಎಂಟರ್ಟೈನ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಮಗೂ ಖುಷಿ ಅನಿಸ್ತಾ ಇದೆ. ಓಕೆ, ಥ್ಯಾಂಕ್. ಜಾತ್ರೆ ತುಂಬ ರೇರಾಗಿ ಸಿಗುತ್ತೆ ನಮಗೆ. ಇಷ್ಟೊಂದು ಕ್ರೌಡು, ಮಕ್ಳಿಗೆ ಎಂಜಾಯ್ ಮಾಡ್ತಾರೆ, ಎಲ್ಲ ಮಾಡ್ತಾರಲ್ವ. ಜೊತೆಗೆ ಇದು ಎಲ್ಲದಕ್ಕಿಂತ ಹೇಳಬೇಕು ಅಂದರೆ ಅವ್ರು ಅಷ್ಟೊಂದು ಇಂಟ್ರೆಸ್ಟ್ ತೊಗೊಂಡು ಮ್ಯಾನೇಜ್ಮೆಂಟು, ಜೊತೆಗೆ ಮಧು ಸರ್ ಇರ್ಬೋದು, ರಶ್ಮಿ ಗುರೂಜಿ ಅವ್ರು ಇರ್ಬೋದು, ಇಂಟ್ರೆಸ್ಟ್ ತಗೊಂಡು ಮಕ್ಳಿಗೋಸ್ಕರ ಇದೆಲ್ಲ ಮಾಡ್ತಾರೆ ಅಂದಾಗ ತುಂಬ ಖುಷಿ ಆಗುತ್ತೆ. ಈಗಿನ ಕಾಲದಲ್ಲಿ ಕಲ್ಚರೇ ಎಲ್ಲೋ ಹಿಂದೆ ಹೋಗ್ತಾ ಇದೆ. ಅದನ್ನು ಅವ್ರು ಬೆಳ್ಸೋಕ್ಕೆ ತುಂಬ ಖುಷಿ ಪಡ್ತಾ ಇದ್ದಾರಲ್ಲ, ಅದು ನೋಡಿ ನಮಗೆ ಹೆಮ್ಮೆ ಅನಿಸುತ್ತೆ. ಇನ್ನೂ ಇದು ಇಂಪ್ರೂವ್ ಆಗಲಿ, ಅವ್ರು ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ನಾವು ಹೃದಯಪೂರ್ವಕವಾಗಿ ಅವ್ರಿಗೆ ಹಾರೈಸ್ತೀವಿ. ಖುಷಿ ಇದೆ ಮೇಡಮ್. ಏನು ಫೀಲ್ ಕೊಡ್ತಾ ಇದೆ ನಿಮಗೆ? ನಮ್ಗೆ ಹಬ್ಬದ ವಾತಾವರಣ ಇದೆ, ತುಂಬಾ ಖುಷಿ ಇದೆ. ಇದಲ್ಲೇ 3ನೇ ಸಲನೇನೋ ಜಾತ್ರೆ ಮಾಡ್ತಿರೋದು. ಈ ಸಲ ಇನ್ನೂ ಗ್ರ್ಯಾಂಡ್ ಇದೆ. ಯಾವ ಥರ ಮಾಡಿದ್ರು? ಕಳೆದ ಬಾರಿ ಇಷ್ಟು ದೊಡ್ಡದಾಗಿ ಏನು ಬಂದಿರಲಿಲ್ಲ. ಇದ್ರೊಳಗೆ ಅಷ್ಟೇ ಸ್ಟಾಲ್ ಹಾಕಿದ್ರು. ಈ ಸಲ ತುಂಬ ಜೋರಾಗಿ ಮಾಡ್ತಿದ್ದಾರೆ. ಈ ಥರ ಎಲ್ಲ ಲೈಟಿಂಗ್ಸು ಎಲ್ಲ ಕೊಟ್ಟು ತುಂಬಾ ಖುಷಿ ಇದೆ. ನಮ್ಮ ಮಕ್ಕಳಿಬ್ಬರು ಇಲ್ಲೇ ಸ್ಕೂಲ್ಗೆ ಹೋಗೋದ್ರಿಂದ ಮುಂಚೆಯಿಂದನೂ ನಮ್ಗೆ 10-15 ವರ್ಷದಿಂದನೂ ಪರಿಚಯ ಇದೆ. ಹಾಂ ಮೇಡಮ್. ಮನೆಗಿಂತ ಮುಂಚೆನೇ ಇಲ್ಲಿ ಸಂಕ್ರಾಂತಿ ಸುಗ್ಗಿ ಅದು ವರ್ಷ ಹಿಂಗೆ ಮಾಡ್ತಾರೆ ಮೇಡಮ್. ಇದಾಗಲಿ ಗೌರಿ ಹಬ್ಬ ಆಗಲಿ ಎಲ್ಲ ಮುಂಚೆನೇ ಮಾಡ್ತಾರೆ. ಭಾಳ ಚೆನ್ನಾಗಿ ಮಾಡ್ತಾರೆ. ಇವರೇ ನನ್ನ ದೊಡ್ಡ ಮಗಳು 9th ಓದ್ತಾ ಇರೋದು ಈ ಸಲ ಹೇಳಿ. ಭಾಳ ಖುಷಿ ಇದೆ ಮೇಡಮ್. ನಮ್ಮ ಸ್ಕೂಲ್ ಅನ್ನೋದು ಹೆಮ್ಮೆ ಇದೆ ನಮಗೆ. ಓಕೆ ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ತುಮಕೂರಿನ ಪ್ರತಿಷ್ಠಿತ ಶಾಲೆ ಶ್ರೀ ಗುರುಕುಲ್ನಲ್ಲಿ ಎಷ್ಟು ಮಟ್ಟಿಗೆ ಸಂಭ್ರಮ ಸಡಗರದಿಂದ ಸಂಕ್ರಾಂತಿ ಹಬ್ಬವನ್ನು ಸಹ ಆಚರಣೆ ಮಾಡಲಾಗಿದೆ. ಎಲ್ಲರೂ ಸಹ ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚುತ್ತಾ ಇದ್ದಾರೆ. ಸೊ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದರು. ಇದು ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಸಹ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಚಿತ್ರ, ಪ್ರಗತಿ ಟಿವಿ, ತುಮಕೂರು.